ಹಲೋ ಮಕ್ಕಳೇ, ನಾವಿವತ್ತು ಫಸ್ಟ್ PUC ಎಕ್ಸಾಮಲ್ಲಿ ಕೇಳಿರುವಂತಹ ಜರ್ನಲ್ ಎಂಟ್ರೀಸ್ ಈ 12 ಮಾರ್ಕ್ಸ್ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ಟ್ರಾನ್ಸಾಕ್ಷನ್ಸ್ ಬರೆಯೋಕ್ಕೂ ಮುಂಚೆ ನಾವು ಹೆಡ್ಡಿಂಗನ್ನು ಹಾಕೊಳ್ಳೋಣ. ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಶ್ರೀರಾಜು. ಇಲ್ಲಿ ಹೆಸರೇನಾದರೂ ಮೆನ್ಷನ್ ಮಾಡಿಲ್ಲ ಅಂದರೆ ನೀವು ಬರೀ ಜರ್ನಲ್ ಎಂಟ್ರೀಸ್ ಅಂತ ಹೆಡ್ಡಿಂಗನ್ನು ಹಾಕ್ಕೊಬೋದು. ಆಮೇಲೆ ಡೇಟ್, ಪರ್ಟಿಕ್ಯುಲರ್ಸ್, ಲೆಜರ್ ಫೋಲಿಯೋ, ಡೆಬಿಟ್, ಕ್ರೆಡಿಟ್ ಈ ಕಾಲಮ್ಸ್ನ ಹಾಕೊಳ್ಳಿ. First transaction, commenced business with cash. So cash account debtor to capital account. Being business started with cash. Amount ಅನ್ನು ಹಾಕೊಳ್ಳಿ 40,000. Second one ಬಂದ್ಬಿಟ್ಟು bought goods from Ravi 10,000. ಸೊ ಇದು ಕ್ಯಾಶ್ ಕೊಟ್ಟಿರೋದಲ್ಲ, ಜಸ್ಟ್ ಪರ್ಚೇಸ್ ಮಾಡಿರೋದು. ಹಾಗಾಗಿ ಪರ್ಚೇಸ್ ಅಕೌಂಟ್ debtor to Ravi account. Being goods bought from Ravi 10,000. Third one, sold goods to Vinayak. ಇದು ಕೂಡ ಕ್ಯಾಶ್ ಸೇಲ್ಸ್ ಅಲ್ಲ, ಕ್ರೆಡಿಟ್ ಸೇಲ್ಸ್. ಸೊ ವಿನಾಯಕ್ ಅಕೌಂಟ್ ಡೆಟಾರ್ ಟು ಸೇಲ್ಸ್ ಅಕೌಂಟ್. ಬೀಯಿಂಗ್ ಗೂಡ್ಸ್ ಸೋಲ್ಡ್ ಟು ವಿನಾಯಕ್ 15,000. ಫೋರ್ತ್ ಎಂಟ್ರಿ, ರಿಟರ್ನ್ ಗೂಡ್ಸ್ ಟು ರವಿ 2,300. ರವಿಯಿಂದ ಪರ್ಚೇಸ್ ಮಾಡಿದ್ವಿ, ಇವಾಗ ಪರ್ಚೇಸ್ ರಿಟರ್ನ್ಸ್ ಮಾಡ್ತಾ ಇದ್ದೀವಿ. ಸೊ ರವಿ ಕ್ರೆಡಿಟ್ ಸೈಡಲ್ಲಿತ್ತು, ಇವಾಗ ಡೆಬಿಟ್ ಸೈಡಲ್ಲಿ ಬರ್ಕೊತೀವಿ. ರವಿ ಅಕೌಂಟ್ ಡೆಟಾರ್ ಟು ಪರ್ಚೇಸ್ ರಿಟರ್ನ್ಸ್ ಅಕೌಂಟ್. ಬೀಯಿಂಗ್ ಗೂಡ್ಸ್ ರಿಟರ್ನ್ ಟು ರವಿ 300. ನೆಕ್ಸ್ಟ್ ಎಂಟ್ರಿ, ವಿನಾಯಕ್ ರಿಟರ್ನ್ಡ್ ಅಸ್ ಗೂಡ್ಸ್ 300. ವಿನಾಯಕಗೆ ನಾವು ಸೇಲ್ಸ್ ಮಾಡಿದ್ವಿ, ಇವಾಗ ಆ ಸೇಲ್ಸ್ ಮತ್ತೆ ರಿಟರ್ನ್ ಆಗ್ತಾ ಇದೆ. ಅದಕ್ಕೆ ನಾವು ಹೇಗೆ ಎಂಟ್ರೀಸ್ನ ಹಾಕ್ಕೊತೀವಿ, ಸೇಲ್ಸ್ ರಿಟರ್ನ್ಸ್ ಅಂತ ಬರುತ್ತೆ. ಓಕೆ, ಸೊ ಸೇಲ್ಸ್ ರಿಟರ್ನ್ಸ್ ಅಕೌಂಟ್ ಡೆಟಾರ್ ಟು ವಿನಾಯಕ್ ಅಕೌಂಟ್ 300. ಬೀಯಿಂಗ್ ಗೂಡ್ಸ್ ರಿಟರ್ನ್ಡ್ ಬೈ ವಿನಾಯಕ್. ನೆಕ್ಸ್ಟು, ಪೇಡ್ ರವಿ 5,000 ಬೈ ಕ್ಯಾಶ್ ಆ್ಯಂಡ್ ಬ್ಯಾಲೆನ್ಸ್ ಥ್ರೂ ಚೆಕ್. ಸೊ ಇವಾಗ ನಾವು ರವಿಗೆ ಏನು ಮಾಡಿದ್ವಿ, ರವಿಯಿಂದ ನಾವು ಪರ್ಚೇಸ್ ಮಾಡಿದ್ವಿ. ಎಷ್ಟು ಅಮೌಂಟನ್ನು ಪರ್ಚೇಸ್ ಮಾಡಿದ್ವಿ ರವಿಯಿಂದ? ಇನಿಷಿಯಲಿ 10,000 rupees ಅಷ್ಟು ಪರ್ಚೇಸ್ ಮಾಡಿದ್ವಿ. ಇವಾಗ ನಾವು ಅದಕ್ಕೆ ಪೇ ಮಾಡಬೇಕು. ಓಕೆ, ಅದನ್ನು ಹೇಗೆ ಪೇ ಮಾಡ್ತಿದ್ದೀವಿ? 5,000 ಬೈ ಕ್ಯಾಶ್, ಉಳಿದಿದ್ದು ಥ್ರೂ ಚೆಕ್ ಅಂತ. ಸೊ ಯಾರು ರಿಸೀವ್ ಮಾಡ್ತಿರೋದು? ರವಿ ಅಕೌಂಟ್ ಡೆಟಾರ್ 10,000 ಹಾಕ್ಕೊಳ್ಳಿ. ಕ್ಯಾಶ್ ಕೊಡ್ತಾ ಇದ್ದೀವಿ ಎಷ್ಟು? 5,000. ಇನ್ನು ಮಿಕ್ಕಿದ್ದೆಷ್ಟು? 10,000 ಮೈನಸ್ 5,000. ಇದನ್ನು ಚೆಕ್ ಮೂಲಕ ಕೊಡ್ತಾ ಇದ್ದೀವಿ, ಅದಕ್ಕೆ ನಾವು ಟು ಬ್ಯಾಂಕ್ ಅಕೌಂಟ್ ಅಂತ ಹಾಕ್ಕೊತೀವಿ. ಬೀಯಿಂಗ್ ಅಮೌಂಟ್ ಪೇಡ್ ಟು ರವಿ. ನೆಕ್ಸ್ಟ್ ಎಂಟ್ರಿ ಬಂದುಬಿಟ್ಟು ರಿಸೀವ್ಡ್ ಚೆಕ್ ಫ್ರಮ್ ವಿನಾಯಕ್ 10,000 ಆ್ಯಂಡ್ ಬ್ಯಾಲೆನ್ಸ್ ರಿಸೀವ್ಡ್ ಬೈ ಕ್ಯಾಶ್. ಸೊ ವಿನಾಯಕಲ್ಲಿ ಎಂಥ ಟ್ರಾನ್ಸಾಕ್ಷನ್ ಆಗಿತ್ತು? ಸೇಲ್ಸ್ ಆಗಿತ್ತು. ಸೊ ಸೇಲ್ಸ್ ಆಗಿರೋದ್ರಿಂದ ವಿನಾಯಕ್ ನಮಗೆ 15,000 rupees ಪೇ ಮಾಡಬೇಕಾಗಿತ್ತು. ಈ 15,000 rupees ವಿನಾಯಕ್ ಹೇಗೆ ಪೇ ಮಾಡ್ತಿದ್ದಾರೆ? ಫಸ್ಟು 10,000 rupees ಬಂದುಬಿಟ್ಟು ಹೇಗೆ ಪೇ ಮಾಡ್ತಿದ್ದಾರೆ? ರಿಸೀವ್ಡ್ ಚೆಕ್ ಅಂತ. ಹಾಗಂದರೆ ಬ್ಯಾಂಕ್ ಅಕೌಂಟಿಂದ 10,000. ಓಕೆ, ಆಮೇಲೆ ಟು ವಿನಾಯಕ್ ಅಕೌಂಟ್ 15,000. 10,000 ಮೈನಸ್ 15,000, ಈ 5,000 rupeesನ ಅವನು ಕ್ಯಾಶಲ್ಲಿ ಕೊಡ್ತಿದ್ದಾನೆ. Cash account debtor. So bank account debtor 10,000. This is paid through check. Cash account debtor 5,000. This is the balance amount. ಯಾರು ಪೇ ಮಾಡ್ತಿರೋದು? ಗಿವರ್ ಯಾರು? ಟು ವಿನಾಯಕ್ ಅಕೌಂಟ್ 15,000. Being amount received from ವಿನಾಯಕ್. ಸೊ Jan 27ಗೆ ವಿಡ್ರಾನ್ ಕ್ಯಾಶ್ ಆಫ್ 1,000 rupees ಆ್ಯಂಡ್ ಗೂಡ್ಸ್ ವರ್ತ್ 500 ಫಾರ್ ಡೊಮೆಸ್ಟಿಕ್ ಯೂಸ್. ಇದು ಪರ್ಸ್ನಲ್ ಯೂಸ್ಗಾಗಿರೋದ್ರಿಂದ ಇದು ಡ್ರಾಯಿಂಗ್ಸ್ ಅಕೌಂಟಿಗೆ ಬರುತ್ತೆ. ಡ್ರಾಯಿಂಗ್ಸ್ ಅಕೌಂಟಲ್ಲಿ ಕ್ಯಾಶನ್ನು ವಿಡ್ರಾ ಮಾಡಿದ್ದೀವಿ ಎಷ್ಟು? 1,000 rupees. ಮತ್ತು ಗೂಡ್ಸ್ ತೊಗೊಂಡಿದ್ದೀವಿ. ಗೂಡ್ಸ್ ಬಂದುಬಿಟ್ಟು ಪರ್ಚೇಸ್ ಅಕೌಂಟ್ ಅಂತ ನಾವು ಬರ್ಕೊತೀವಿ. ಟು ಪರ್ಚೇಸ್ ಅಕೌಂಟ್ 500. 1,000 ಪ್ಲಸ್ 500, 1,500 ಇದು ಡ್ರಾಯಿಂಗ್ಸ್ ಅಕೌಂಟ್ಗೆ ಹೋಗುತ್ತೆ. ಬೀಯಿಂಗ್ ಕ್ಯಾಶ್ ಆ್ಯಂಡ್ ಗೂಡ್ಸ್ ವಿಡ್ರಾನ್ ಫಾರ್ ಪರ್ಸ್ನಲ್ ಯೂಸ್. ಲಾಸ್ಟ್ ಎಂಟ್ರಿ, ಪೇಡ್ ಫಾರ್ ಪ್ರಿಂಟಿಂಗ್ ಚಾರ್ಜಸ್ 500. ಇದು ಎಕ್ಸ್ಪೆನ್ಸ್, ಅದರಿಂದ ಪ್ರಿಂಟಿಂಗ್ ಚಾರ್ಜಸ್ ಅಕೌಂಟ್ ಡೆಟಾರ್ 500 ಟು ಕ್ಯಾಶ್ ಅಕೌಂಟ್. ಇಲ್ಲಿ ಕ್ಯಾಶ್ ಹೋಗ್ತಾ ಇದೆ 500. ಬೀಯಿಂಗ್ ಪ್ರಿಂಟಿಂಗ್ ಚಾರ್ಜಸ್ ಪೇಡ್. ಥ್ಯಾಂಕ್ ಯು.